ನಮಸ್ಕಾರ ಕರ್ನಾಟಕ. ಹೈಕೋರ್ಟಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರ ಬೆಂಚ್ ಮುಂದೆ ಪ್ರತಿದಿನ ಅಂದಾಜು 300 ಬೇಲ್ ಅಪ್ಲಿಕೇಶನ್ನು ಬರ್ತಾವಂತೆ, ಆ್ಯಂಟಿಸಿಪೇಟರಿ ಬೇಲ್ಗಳಿಗೆ. ನಿಜವಾಗ್ಲೂ ಪಾಪ ನ್ಯಾಯಾಧೀಶರು ಮತ್ತು ಆ ಕೋರ್ಟ್ಗಳ ಮೇಲೆ ನಮಗೆ ಒಂದು ಕರುಣೆ ಬರ್ತದೆ. ನಿಜವಾಗ್ಲೂ ಅವರೆಲ್ಲ ಒಂದು ದಿವಸಕ್ಕೆ 300 ಬೇಲ್ ಪಿಟಿಷನ್ನ ಹೇಗೆ ಅವ್ರು ಹ್ಯಾಂಡಲ್ ಮಾಡೋಕ್ಕಾಗತ್ತೆ? ಇಷ್ಟೊಂದು ಕರ್ನಾಟಕದಲ್ಲಿ ಸುಳ್ಳು ಕೇಸುಗಳನ್ನು ಹಾಕಿ ಅವರು ದುಡ್ಡು ಮಾಡೋಕ್ಕೋಸ್ಕರ ಈ ಕರ್ನಾಟಕದಲ್ಲಿ ಪೊಲೀಸರು, ಈ ಭ್ರಷ್ಟ ಪೊಲೀಸರು ಸುಳ್ಳು ಕೇಸುಗಳನ್ನು ಹಾಕಿ ಸಾಮಾನ್ಯ ವ್ಯಕ್ತಿಗಳ ಮನೆ ಹತ್ರ ಯಾರೂ ಬೇಡ್ರಿ, ನಾವು ಯಾವುದೋ ವೀಡಿಯೋ ಮಾಡಿದ್ರೆ ಸುಳ್ಳು ಕೇಸ್ ಹಾಕಿ ಅದ್ರ ಮೇಲೆ ಸುಳ್ಳು ಕೇಸ್ ಹಾಕಿ ಮನೆ ಹತ್ರ ನುಗ್ಗೋವಂಥ ಈ ಬೇವರ್ಸಿ ಪೊಲೀಸರು, ಈ ಭ್ರಷ್ಟ ಪೊಲೀಸರು ಆ ಕೊಲೆ ಕೇಸಲ್ಲಿ, ಆ ಬಿಕ್ಲಿ ಶಿವ ಕೊಲೆ ಕೇಸಲ್ಲಿ ಕೆಳಗಡೆ ಕೋರ್ಟ್ ರಿಜೆಕ್ಟ್ ಮಾಡ್ತು, ಹೈಕೋರ್ಟ್ ರಿಜೆಕ್ಟ್ ಮಾಡ್ತು, ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿನೂ ಕೂಡ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿಲ್ಲ. ಬಲ್ಲ ಮೂಲಗಳ ಪ್ರಕಾರ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಬೈತಿ ಬಸವರಾಜ್ ಅವ್ರ ಬಗ್ಗೆ. ಇವತ್ತು ಅವರೇ ಕರೆಸ್ಕೊಂಡು ಗುಜರಾತಲ್ಲಿ ಇವರೇ ಕರ್ನಾಟಕ ಪೊಲೀಸ್ ಅವರೇ ಅಲ್ಲೇ ಸೇಫ್ ಆಗಿರಿ ಅಂತ ಬಚ್ಚಿಟ್ಟಿದ್ರು ಅಂತ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ. ನಿಜವಾಗ್ಲೂ ಯಾಕಂದರೆ ನಂಬಕ್ಕಾಗಲ್ಲ. ಡಕಾಯಿತಿಗೆ ATM ದೊರಡೆ ಮಾಡೋವಂಥ ಕರ್ನಾಟಕ ಭ್ರಷ್ಟ ಪೊಲೀಸರು ಇದನ್ನು ಮಾಡಲ್ಲ ಅಂತ ಹೇಳ್ತಾರೆ. ಒಬ್ಬ MLAನ ಗುಜರಾತಲ್ಲಿ ಬಚ್ಚಿಟ್ಟಿದ್ದಾರೆ ಅಂತಂದರೆ ಹೆಂಗಾರೆ ಗುಜರಾತ್ ಹಾಗಾದ್ರೆ ಕ್ರಿಮಿನಲ್ಸ್ಗಳಿಗೆ ಸೇಫ್ ಇವನ್ನ? ಯಾವುದೋ ಕಾಂಜಿ ಪಿಂಜಿ ಸಾಮಾನ್ಯ ಜನ ಒಂದು ವಿಡಿಯೋ ಮಾಡ್ತಾರೆ, ನಾವು ಸುಳ್ಳು ಕೇಸ್ ಹಾಕಿನ ಅವ್ರ ಮನೆ ಹತ್ರ ಬಂದು ಅವಮಾನ ಮಾಡಿ ವಯಸ್ಸುಗಳು ಎತ್ಕೊಂಡ್ಬಂದು ಮನೆಗೆ ನುಗ್ಗಿ ಏನೋ ದರೋಡೆ ಮಾಡಿರೋ ಥರ, ಕೊಲೆ ಮಾಡಿರೋ ಥರ, ಟೆರರಿಸಮ್ ಮಾಡಿರೋ ಥರ, ಅಥವಾ ಎಪ್ಸ್ಟೀನ್ ಥರ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿರೋ ಥರ ನುಗ್ಗೋ ಅಂಥ ಈ ಭ್ರಷ್ಟ ಪೊಲೀಸರು ನಿಜವಾದಂಥ ಕ್ರೈಮ್ಗಳಲ್ಲಿ ಅವ್ರನ್ನ ಮುಟ್ಟೋದೇ ಇಲ್ಲ. ಅದಕ್ಕೆ ಒಂದು ಸೂಕ್ತ ಉದಾಹರಣೆ ಅಂತಂದರೆ MLA ಏನೋ ಬಸವರಾಜ್ ಅವರು, ಬೈತಿ ಬಸವರಾಜ್ ಅವರು. ಹಂಗಾರೆ ಈ ಮಟ್ಟಕ್ಕೆ ಕುಲಿಗೆಟ್ಟು ಹೋಗಿದೆಯಾ ಅಂದರೆ ನಮಗೆ ಒಂಥರ ಅಸಹ್ಯ ಅನಿಸುತ್ತೆ. ಯಾವ ಮಟ್ಟಕ್ಕೆ ಈ ಕರ್ನಾಟಕದ ವ್ಯವಸ್ಥೆ, ಭಾರತದ ವ್ಯವಸ್ಥೆ, ಒಂದು ಕಡೆ ಸಾಲ, ಇನ್ನೊಂದು ಕಡೆ ನಿರುದ್ಯೋಗ, ಇನ್ನೊಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಲೂಟಿಕೋರತನ, ಇನ್ನೊಂದು ಕಡೆ ಸುಳ್ಳುಗಳ ಕೇಸ್ ಹಾಕೋದು. ಒಂದು ದಿವಸಕ್ಕೆ ಹೈಕೋರ್ಟ್ ಮುಂದೆ 300 ಬೇಲ್ ಅಪ್ಲಿಕೇಶನ್ ಬಂದರೆ ಪ್ರತಿದಿನ ಅಂತಂದರೆ ಹಂಗಾರೆ ಒಂದು ವಾರಕ್ಕೆ ಎಷ್ಟಾಯ್ತು ನೀವೇ ಲೆಕ್ಕ ಹಾಕೊಳ್ಳಿ. 2,000 ಕೇಸುಗಳು ಬೇಲ್ಗೋಸ್ಕರ ಬರ್ತಾವೆ. ಅಂದರೆ ಇನ್ನೆಷ್ಟು ಸಾವಿರ ಕೇಸುಗಳು ಇವರು ಸುಳ್ಳು ಕೇಸುಗಳು ಈ ಕರ್ನಾಟಕ ಭ್ರಷ್ಟ ಪೊಲೀಸರು ಲೂಟಿ ಮಾಡೋಕ್ಕೋಸ್ಕರ, ಹಣ ಮಾಡೋಕ್ಕೋಸ್ಕರ ಬಡವರು ಬಗ್ಗರು ಜನರ ಮೇಲೆ ಹಾಕಿ ಈ ಥರ ಮಾಡ್ತಾ ಇದ್ದಾರೆ. ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅಂತೂ ಈ ಪೊಲೀಸರ ಅಟ್ಟಹಾಸ ಹಾಳಾಗೋಯ್ತು. ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಡೆಪ್ಯೂಟಿ CM ಆದಮೇಲೆ ಅಂತೂ ಈಗ ಕರ್ನಾಟಕದಲ್ಲಿ ಪೊಲೀಸರ ಭ್ರಷ್ಟಾಚಾರ ಮುಗಿಲಿಗೆ ಏರಿದೆ ಅಂತ ಈ ಮೂಲಕ ಹೇಳುತ್ತಾ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ನೀವೇ ಅದಕ್ಕೆ ಉತ್ತರ ಕೊಡಬೇಕು. ಧನ್ಯವಾದ.